ನಮಸ್ಕಾರ ಸ್ನೇಹಿತರೆ, ಜೂನ್ 30ರಿಂದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ಒಂದು ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ನಡೀತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡಲಾಗ್ತಾ ಇದೆ. ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಮತದಾರರು ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಮತದಾರರಿಗೆ ಕೊಟ್ಟಿರ್ತಕ್ಕಂತಹ ಎನ್ಯುಮರೇಷನ್ ಫಾರ್ಮ್ ನಲ್ಲಿ ಮೇಲ್ಗಡೆ ಗಣತಿ ನಮೂನೆ ಎನ್ಯುಮರೇಷನ್ ಫಾರ್ಮ್ ಅಂತ ಇರ್ತದೆ. ನಂತರ ನೇಮ್ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಆಫ್ BLO ಪ್ರೀ ಪ್ರಿಂಟೆಡ್. ಇಲ್ಲಿ ಏನಾಗಿರುತ್ತದೆ, ನಿಮ್ಮ ಒಂದು BLO ಬೂತ್ ಮಟ್ಟದ ಅಧಿಕಾರಿಗಳು ಅಥವಾ ಬ್ಲಾಕ್ ಲೆವೆಲ್ ಆಫೀಸರ್ ಯಾರು ಇರ್ತಾರೆ, BLO ಅವರ ಒಂದು ಹೆಸರು ಮತ್ತು ಮೊಬೈಲ್ ನಂಬರ್ ಏನಾಗಿರುತ್ತದೆ ಪ್ರೀ ಪ್ರಿಂಟ್ ಆಗಿರುತ್ತದೆ. ನಂತರ ಕೆಳಗಡೆ ಇರತಕ್ಕಂಥ ಬಾಕ್ಸ್ಗಳಲ್ಲಿ ಮೊದಲಿಗೆ ಏನಿರ್ತದೆ, ಮತದಾರರ ಹೆಸರು ಪ್ರೆಸೆಂಟ್ ಒಂದು ವೋಟರ್ ಲಿಸ್ಟ್ನಲ್ಲಿರುವಂತೆ ನಿಮ್ಮ ಹೆಸರು ಇರುತ್ತದೆ ಮತ್ತು ಎಪಿಕ್ ನಂಬರ್ ಇರುತ್ತದೆ ಮತ್ತು ನಿಮ್ಮ ಒಂದು ವಿಳಾಸ ಇರುತ್ತದೆ. ಇದೆಲ್ಲ ಪ್ರೀ ಪ್ರಿಂಟ್ ಆಗಿರುತ್ತದೆ. ಇನ್ನು ಪಕ್ಕದ ಒಂದು ಬಾಕ್ಸ್ನಲ್ಲಿ ನಿಮ್ಮ ಒಂದು ಮತದಾರರ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ ಇರ್ತದೆ, ಭಾಗದ ಸಂಖ್ಯೆ ಮತ್ತು ಮತಗಟ್ಟೆಯ ವಿಳಾಸ ಇರ್ತದೆ. ಅದರ ಪಕ್ಕದಲ್ಲಿ ಒಂದು QR ಕೋಡ್ ಇರ್ತದೆ ಪಕ್ಕದ ಒಂದು ಬಾಕ್ಸ್ನಲ್ಲಿ ಮತ್ತು ಅದರ ಪಕ್ಕದ ಬಾಕ್ಸ್ನಲ್ಲಿ ಪ್ರೆಸೆಂಟ್ ವೋಟರ್ ಲಿಸ್ಟ್ನಲ್ಲಿ ಇರುವಂತೆ ನಿಮ್ಮ ಒಂದು ಫೋಟೋ ಇರ್ತದೆ ಮತ್ತು ಅದರ ಪಕ್ಕದಲ್ಲಿ ನಿಮಗೆ ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಅಂತ ಒಂದು ಬ್ಲ್ಯಾಂಕ್ ಬಾಕ್ಸ್ ಇರ್ತದೆ. ಸೊ ನೀವು ಇಲ್ಲಿ ಏನ್ ಮಾಡಿ, ನಿಮ್ಮ ಒಂದು ಇತ್ತೀಚಿನ ಕಲರ್ ಫೋಟೋವನ್ನು ಈ ಒಂದು ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಸ್ಥಳದಲ್ಲಿ ಪೇಸ್ಟ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡಿ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಇಲ್ಲಿ ನೀವು ಭರ್ತಿ ಮಾಡಬೇಕಾದಂಥದ್ದು ಏನಪ್ಪಾ ಅಂತ ಕೇಳಿದ್ರೆ, ಈಗ ಪ್ರೆಸೆಂಟ್ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದೆ. 2002ರಲ್ಲಿಯೂ ಕೂಡ ಇದೇ ರೀತಿ ಈಗೇನು SIR ನಡೀತಾ ಇದೆ, ವಿಶೇಷ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಏನು ನಡೀತಾ ಇದೆ, ಇದೇ ರೀತಿ 2002ರಲ್ಲಿ ನಡೆದಿತ್ತು. ಮತ್ತು ಆಗ್ಲೂ ಕೂಡ ಏನಪ್ಪಾ ಅಂದ್ರೆ 2002ರ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇತ್ತು ಅಂದ್ರೆ ನೀವೇನು ಮಾಡಬೇಕು, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಈ ಒಂದು ಏನೊಂದು ಫಾರ್ಮ್ ಇದೆ ಎಡಗಡೆ ಈ ಬಾಕ್ಸ್ ನಲ್ಲಿ ನೀವು ಮಾಹಿತಿಯನ್ನ ಭರ್ತಿ ಮಾಡಬೇಕು. ಇಲ್ಲೇನ್ ಮಾಡ್ರಿ, ಮತದಾರರ ಹೆಸರಿನಲ್ಲಿ 2002ರ ಒಂದು ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಹೆಂಗಿತ್ತು ನೀವು ಅದನ್ನ ಭರ್ತಿ ಮಾಡ್ರಿ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ, ನಿಮ್ಗೆ 2002ರಲ್ಲಿನ ಮತದಾರರ ಪಟ್ಟಿಯಲ್ಲಿನ ನಿಮ್ಮ ಒಂದು ವಿವರಗಳು ಎಲ್ಲಿ ಸಿಗತ್ತೆ ಅಂತ ಕೇಳಿದ್ರೆ, ನಿಮ್ಗೆ BLO ಅವರು ನಿಮ್ಗೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ವಿವರಗಳನ್ನ ಕೊಡ್ತಾರೆ, ಅಥವಾ BLA ಅಂತ ಅವರು ಕೊಡ್ತಾರೆ, ಅಥವಾ ಭಾರತ ಚುನಾವಣಾ ಆಯೋಗದ ಒಂದು ವೆಬ್ಸೈಟ್ ನಲ್ಲಿಯೂ ಕೂಡ ತಮ್ಮ 2002ರ ಒಂದು ಮತದಾರರ ಪಟ್ಟಿಯಲ್ಲಿನ ವಿವರಗಳು ಸಿಗುತ್ತೆ. ಅದರ ಜೊತೆಗೆ ಮುಖ್ಯ ಚುನಾವಣಾಧಿಕಾರಿಗಳು ಕರ್ನಾಟಕ ಅವರ ಒಂದು ವೆಬ್ಸೈಟ್ ನಲ್ಲಿಯೂ ಕೂಡ 2002ರ ಮತದಾರರ ಪಟ್ಟಿಯಲ್ಲಿರುವಂತೆ ತಮ್ಮ ವಿವರಗಳು ಸರ್ಚ್ ಮಾಡಿ ಸಿಗುತ್ತೆ. ಮತ್ತು ನಾನೊಂದು ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇನೆ. ತಾವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಮಾಹಿತಿಯನ್ನ ಭರ್ತಿ ಮಾಡಿದ್ರೆ ತಮಗೆ 2002ರ ಮತದಾರರ ಪಟ್ಟಿಯಲ್ಲಿರುವಂತೆ ತಮ್ಮ ವಿವರಗಳು ಫೆಚ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಮತದಾರರ ಹೆಸರಿನಲ್ಲಿ ಹೆಸರನ್ನ ಬರಿತೀರಿ, ಎಪಿಕ್ ನಂಬರ್ ಎಂಟ್ರಿ ಮಾಡ್ರಿ. 2002ರ ಒಂದು ವೋಟರ್ ಲಿಸ್ಟ್ ನಲ್ಲಿ ಇರುವಂತೆ ತಮ್ಮ ಒಂದು ಎಪಿಕ್ ನಂಬರ್ ಭರ್ತಿ ಮಾಡಿ. ಸಂಬಂಧಿ ಹೆಸರಿನಲ್ಲಿ ಅದರಲ್ಲಿ ಇರ್ತದೆ ಸಂಬಂಧಿ ಹೆಸರು, ನಿಮ್ಮ ತಂದೆ ಹೆಸರು ಇರ್ತದೆ ಅಥವಾ ತಾಯಿ ಹೆಸರು ಇರ್ತದೆ, ಅದನ್ನ ನೀವು ಭರ್ತಿ ಮಾಡ್ರಿ. ಸಂಬಂಧದಲ್ಲಿ ತಂದೆ ಅಥವಾ ತಾಯಿ ಅಂತ ನೀವು ಭರ್ತಿ ಮಾಡಬೇಕಾಗುತ್ತೆ. ಇನ್ನು 2002ರ ಮತದಾರರ ಪಟ್ಟಿಯಲ್ಲಿರುವಂತೆ ನಿಮ್ಮ ಜಿಲ್ಲೆ, ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ, ಈ ಎಲ್ಲ ವಿವರಗಳನ್ನು ನೀವು ಭರ್ತಿ ಮಾಡಿ. ಇಲ್ಲಿ ಉದಾಹರಣೆಗೆ ಇಲ್ಲಿ ರಾಮಪ್ಪ ಅಂತ ಒಬ್ರು ಮತದಾರರಿದ್ದಾರೆ. ಇವ್ರ 2002ರ ಒಂದು ಮತದಾರರ ಪಟ್ಟಿಯಲ್ಲಿಯೂ ಕೂಡ ಇವ್ರ ಹೆಸರಿತ್ತು. ಈ ಒಂದು ಮತದಾರರ ಹೆಸರು ಸ್ಥಳದಲ್ಲಿ ತಮ್ಮ ಹೆಸರನ್ನ ಬರೀತಾರೆ. ಮತದಾರರ ಭಾವಚಿತ್ರದ ಒಂದು ಗುರುತಿನ ಚೀಟಿ ಸಂಖ್ಯೆಯಲ್ಲಿ ಎಪಿಕ್ ನಂಬರ್ ಅನ್ನ ಭರ್ತಿ ಮಾಡ್ತಾರೆ. ಸಂಬಂಧಿಯ ಹೆಸರಿನಲ್ಲಿ ರಾಮಪ್ಪ ಅವರ ತಂದೆ ಹೆಸರು ಸತ್ಯಪ್ಪ ಅಂತ ಇದೆ, ಸೊ ಸತ್ಯಪ್ಪ ಅಂತ ತಂದೆ ಹೆಸರನ್ನ ಬರೀತಾರೆ. ಮತ್ತು ಸಂಬಂಧದಲ್ಲಿ ಸತ್ಯಪ್ಪ, ರಾಮಪ್ಪ ಅವರಿಗೆ ಸತ್ಯಪ್ಪ ಅವರು ಏನಾಗ್ಬೇಕಂದ್ರೆ ತಂದೆ ಆಗ್ಬೇಕು, ಸೊ ತಂದೆ ಅಂತ ಬರೀತಾರೆ. ಮತ್ತು ಜಿಲ್ಲೆ, ರಾಜ್ಯ, ಮತಕ್ಷೇತ್ರದ ಹೆಸರು, ಮತಕ್ಷೇತ್ರದ ಸಂಖ್ಯೆ ಮತ್ತು ಮತಗಟ್ಟೆ ಅಥವಾ ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ, ತಮ್ಮ ಎಲ್ಲ ಒಂದು
ಮತದಾರರ ಪಟ್ಟಿಯಲ್ಲಿನ ವಿವರಗಳನ್ನೆಲ್ಲ ಬರೀತಾರೆ. ಸೊ ಇನ್ನು ಬಲಭಾಗದಲ್ಲಿ ಏನಿದೆ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು. ಸೊ ಇದು ಯಾರಿಗೆ ಅಂತ ಕೇಳಿದ್ರೆ, ಈಗ ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿದ್ದು 2002 ಒಂದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲದೆ ಇರತಕ್ಕಂಥವರು, ಅವ್ರು ಏನ್ ಮಾಡಬೇಕು, ತಮ್ಮ ತಂದೆ ಅಥವಾ ತಾಯಿ, ತಮ್ಮ ಅಜ್ಜ ಅಥವಾ ಅಜ್ಜಿ, ಈ 4ರಲ್ಲಿ ಒಬ್ಬರ ತಮ್ಮ ಸಂಬಂಧಿಕರ ಒಂದು ಮತದಾರರ ಪಟ್ಟಿಯಲ್ಲಿರುವಂಥ ವಿವರಗಳನ್ನು ಭರ್ತಿ ಮಾಡಬೇಕು. ಉದಾಹರಣೆಗೆ ಇಲ್ಲಿ ರಮೇಶ್ ಅಂತಕ್ಕಂಥ ಒಬ್ಬ ಮತದಾರರಿದ್ದಾರೆ. ರಮೇಶ್ ಅವ್ರದ್ದು 2002 ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ, ಬಟ್ ಅವರ ತಂದೆಯ ಒಂದು ಹೆಸರು 2002 ಒಂದು ಮತದಾರರ ಪಟ್ಟಿಯಲ್ಲಿದೆ. ಸೊ ಅವ್ರು ಏನು ಮಾಡ್ತಾರೆ, ಸೊ ಅವರು ಈ ಬಲಭಾಗದಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು ಅಂತ ಬಲಭಾಗದಲ್ಲಿ ಏನೊಂದು ಮಾಹಿತಿ ಕೇಳಿದ್ದಾರೆ, ಅಲ್ಲಿ ತಮ್ಮ ಮಾಹಿತಿಯನ್ನು, ತಮ್ಮ ಸಂಬಂಧಿಕರಾದಂಥ ತಂದೆಯವರ ಮಾಹಿತಿಯನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಸೊ ಹೆಸರು ಸ್ಥಳದಲ್ಲಿ ಇಲ್ಲಿ ಏನು ಬರೀತಾರಪ್ಪ ಅಂದರೆ, ರಮೇಶ್ ಅವರು ತಮ್ಮ ತಂದೆಯ ಹೆಸರನ್ನು ಬರೀತಾರೆ. ರಮೇಶ್ ಅವರ ತಂದೆಯ ಹೆಸರು ಲಕ್ಷ್ಮಣ್ ಅಂತ ಇದೆ, ಲಕ್ಷ್ಮಣ್ ಅಂತ ಬರೀತಾರೆ. ಇನ್ನು ಎಪಿಕ್ ನಂಬರ್ ಇದೆ, 2002 ಮತದಾರರ ಪಟ್ಟಿಯಲ್ಲಿರುವಂತೆ ತಮ್ಮ ತಂದೆಯವರ ಎಪಿಕ್ ನಂಬರ್ ಏನಿದೆ ಅದನ್ನು ಬರೀತಾರೆ. ಇನ್ನು ಸಂಬಂಧಿಯ ಹೆಸರಿನಲ್ಲಿ ಇಲ್ಲಿ ರಮೇಶ್ ಏನು ಮಾಡ್ತಾರೆ, ತಮ್ಮ ತಂದೆಯವರ ತಂದೆ ಅಂದರೆ ರಮೇಶ್ ಅವರ ತಂದೆ ಲಕ್ಷ್ಮಣ್, ಲಕ್ಷ್ಮಣ್ ಅವರ ತಂದೆ ಕಲ್ಲಪ್ಪ ಅಂದರೆ ರಮೇಶ್ ಅವರ ಅಜ್ಜ, ಆ ಅಜ್ಜನ ಹೆಸರನ್ನ ಕಲ್ಲಪ್ಪ ಅಂತ ಸಂಬಂಧಿಯ ಹೆಸರಿನಲ್ಲಿ ಬರೀತಾರೆ. ಇನ್ನು ಸಂಬಂಧ, ಇಲ್ಲಿ ಲಕ್ಷ್ಮಣ್ ಅವರಿಗೆ ಕಲ್ಲಪ್ಪ ಅವರು ಏನಾಗಬೇಕು ಅಂದರೆ ತಂದೆ ಆಗಬೇಕು. ಸೊ ತಂದೆ ಅಂತ ಸಂಬಂಧವನ್ನು ಬರೀತಾರೆ. ಇನ್ನು ಜಿಲ್ಲೆ, ರಾಜ್ಯ, ಮತಕ್ಷೇತ್ರ, ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ ಅಂದರೆ 2002 ಮತದಾರರ ಪಟ್ಟಿಯಲ್ಲಿರುವಂತೆ ತಮ್ಮ ಒಂದು ತಂದೆಯವರ ಈ ಒಂದು ಮತದಾರರ ಪಟ್ಟಿಯಲ್ಲಿನ ಎಲ್ಲ ವಿವರಗಳನ್ನು ಭರ್ತಿ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಈ ಒಂದು ಎನ್ಯುಮರೇಷನ್ ಫಾರ್ಮ್ನಲ್ಲಿ ಕೇಳಿರ್ತಕ್ಕಂತಹ ಎಡಭಾಗದಲ್ಲಿ ನಿಮ್ಮ ವಿವರಗಳನ್ನು ಭರ್ತಿ ಮಾಡ್ತೀರಿ. ಇನ್ನು 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದಾಗ, ನಿಮ್ಮ ಹೆಸರು ಇಲ್ಲ ಅಂದಾಗ ನಿಮ್ಮ ಸಂಬಂಧಿಕರು, ಮತ್ತು ಯಾರ್ಯಾರು ಸಂಬಂಧಿಕರಲ್ಲ, ಕೇವಲ 4 ಜನ. ಅವ್ರು ಯಾರಪ್ಪ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ, ನಿಮ್ಮ ಅಜ್ಜ ಅಥವಾ ಅಜ್ಜಿ, ಈ 4ರಲ್ಲಿ ಒಬ್ಬರ ಏನಪ್ಪ ಅಂದರೆ 2002 ಮತದಾರರ ಪಟ್ಟಿಯಲ್ಲಿರುವಂತೆ ನಿಮ್ಮ ಸಂಬಂಧಿಕರ ವಿವರಗಳನ್ನು ತಾವುಗಳು ಭರ್ತಿ ಮಾಡಬೇಕಾಗುತ್ತೆ. ಇದು ಕ್ಲಿಯರ್. ಇನ್ನು ಕೆಳಭಾಗದಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು DDMMYYYY ಈ ಒಂದು ಫಾರ್ಮ್ಯಾಟ್ನಲ್ಲಿ ಭರ್ತಿ ಮಾಡಿ, ಆಧಾರ್ ನಂಬರ್ ಫಿಲ್ ಮಾಡಿ, ಬಟ್ ಇದು ಮ್ಯಾಂಡೇಟ್ರಿ ಇಲ್ಲ. ಮೊಬೈಲ್ ನಂಬರ್ ಫಿಲ್ ಮಾಡಿ. ಇನ್ನು ತಂದೆಯ ಹೆಸರು ಅಂತ ಕೇಳಿದ್ದಾರೆ, ಅಲ್ಲಿ ನಿಮ್ಮ ತಂದೆಯ ಹೆಸರನ್ನು ಬರೀರಿ. ಮತ್ತು ತಂದೆಯವರ ಒಂದು ವೋಟಿಂಗ್ ಕಾರ್ಡ್ ಎಪಿಕ್ ನಂಬರ್ ಕೇಳಿದ್ದಾರೆ, ಬಟ್ ಮ್ಯಾಂಡೇಟ್ರಿ ಇಲ್ಲ. ಮದರ್ ನೇಮ್ ಕೇಳಿದ್ದಾರೆ, ತಾಯಿ ಹೆಸರು ಫಿಲ್ ಮಾಡಿ, ಭರ್ತಿ ಮಾಡಿ. ಮದರ್ ಅವರ ಒಂದು ವೋಟಿಂಗ್ ಕಾರ್ಡ್ನ ಎಪಿಕ್ ನಂಬರ್ ಕೇಳಿದ್ದಾರೆ, ಬಟ್ ಇದು ಮ್ಯಾಂಡೇಟ್ರಿ ಇಲ್ಲ. ಇನ್ನು ಸಂಗಾತಿಯ ಹೆಸರು ಕೇಳಿದ್ದಾರೆ, ಭರ್ತಿ ಮಾಡಿ, ಮತ್ತು ಅವರ ಒಂದು ಎಪಿಕ್ ನಂಬರ್ ಕೇಳಿದ್ದಾರೆ, ಬಟ್ ಇದು ಕೂಡ ಮ್ಯಾಂಡೇಟ್ರಿ ಇಲ್ಲ. ಇನ್ನು ಇಲ್ಲಿ 3 ಒಂದು ಘೋಷಣೆಗಳಿವೆ, ಅವುಗಳನ್ನು ಓದ್ಕೊಳ್ಳಿ. ನಂತರ ನಿಮ್ಮ ಒಂದು ಸಹಿ ಸ್ಥಳದಲ್ಲಿ ಸಹಿ ಮಾಡಿ. ಕೆಳಗಡೆ BL ಅವರ ಸಹಿಗೆ ಸ್ಥಳಾವಕಾಶ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪಾ ಅಂದರೆ, ಈ SIRಗೆ ಸಂಬಂಧಿಸಿದಂತೆ ಪ್ರತಿಯೊಬ್ಬ ಮತದಾರರಿಗೆ ನೀಡಿರ್ತಕ್ಕಂತಹ ಎನ್ಯುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡ್ತಕ್ಕಂತಹ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡಿರೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.